ಈ ಜನಗಳನ್ನೆಲ್ಲ ತೆಗೆದುಬಿಟ್ಟು ರೋಬೋಟ್ಗಳನ್ನ ಫೀಡ್ ಮಾಡಿ ರೋಬೋಟ್ಗಳನ್ನ ಹಾಕಿದ್ರೆ ಸರೋಗ್ಬೋದು KPSC ಅಂತ. ಜನಗಳ ಮನುಷ್ಯನ ವೀಕ್ನೆಸ್ ಅಲ್ವಾ, ಈ ವೀಕ್ನೆಸ್ ದುರುಪಯೋಗ ಆಗ್ತಾ ಇದೆ. ರೋಬೋಟ್ಗಳಿಗಾರು ಫೀಡ್ ಮಾಡಿಬಿಟ್ಟಿದ್ದೆಲ್ಲ ಮಾಡ್ರಪ್ಪ ಅಂತ ಬಿಟ್ಬಿಟ್ರೆ ಅಟ್ಲೀಸ್ಟ್ ಕರೆಕ್ಟಾಗಿ ಮಾಡ್ತವೆ ನೋಡೋಣ. ಇಲ್ಲ ಅಲ್ಲೂ ಸ್ಕ್ಯಾಮ್ಗಳು ಆಯ್ತವೋ ಗೊತ್ತಿಲ್ಲ. ಇನ್ನೂ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ನಾವೀಗ ಭಾಳ ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಈ ಒಂದು ವ್ಯವಸ್ಥೆ ಅಂತೇಳಿ ನಾವು ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರಗಳಿಗೆ ಭೇಟಿ ಮಾಡಬೇಕು. ಅಲ್ಲಿ ಯಾವ ರೀತಿ ರಿಫಾರ್ಮ್ಸ್ ಆಗಿದೆ, ಇದ್ರ ಬಗ್ಗೆ ಯಾವ ರೀತಿ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಸ್ಟೇಟ್ಗಳಲ್ಲಿ ಅಂತ ಕೇಳಿದ್ದೇವೆ. ಅಲ್ಲಿ ಒಂದು ವಿಸಿಟ್ ಮಾಡೋಣ ಅಂತೇಳಿ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದೆ. ನೀಟ್ ಹೋರಾಟ ಆದಮೇಲೆ KPSC ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಅಧ್ಯಕ್ಷರ ಅಮಾನತು ಆಗಿದೆ. ನೀಟ್ ಹೋರಾಟದಿಂದ ಯುವಕರು ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ದಾರಿ ತಪ್ಪಿಸಿದ್ರೆ ನಾವು ದಾರಿ ಸರಿಪಡಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಬಹುಶಃ ಎಲ್ಲರೂ ಕೂಡ ಬುದ್ಧಿವಂತಿಕೆಯಿಂದ ನಡ್ಕೊತಾರೆ, ಜಾಗೃತರಾಗಿ ನಡ್ಕೊಂತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇನ್ನೊಂದು ಇವತ್ತಿನ ಸಭೆಯಲ್ಲಿ ಪ್ರತಿ 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 ಸಭೆಯಲ್ಲೂ ಕೂಡ ಒಬ್ಬೊಬ್ಬರು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಇವತ್ತು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಒಬ್ಬರು KPSC ಸದಸ್ಯರೇ ಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಬಟ್ ನೋಡೋಣ, ಅದು ಇನ್ನೂ ಕೂಡ ಚರ್ಚೆಗಳಾಗಿ ಆಮೇಲೆ ಅದರಲ್ಲಿ ಯಾವ್ದು ಅಳವಡಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ. ನಿಮ್ಮ ಸ್ನೇಹಿತರಂತ ಜಮೀರ್ ಅವರು ಹೇಳಿದ್ದಾರೆ, ದಾವಣಗೆರೆ ಹಿಂದಿನ ಉಪಚುನಾವಣೆ ಬೆಳವಣಿಗೆಗಳೇ ನನಗೆ ಇವತ್ತು ಮಿನಿಸ್ಟರ್ ಕೈ ತಪ್ಪೋಕೆ ಕಾರಣ. ಅದೆಲ್ಲ ಗೊತ್ತಿಲ್ಲ ನನಗೆ, ಅದು ನನ್ನನ್ನು ಯಾಕೆ ಕೇಳ್ತೀರಾ? ನೀವೆಲ್ಲ ವಿಶ್ಲೇಷಣೆ ನೀವೇ ಮಾಡಿದ್ದೀರಾ, ಮಾಧ್ಯಮದಲ್ಲೇ ಎಲ್ಲ ವಿಶ್ಲೇಷಣೆ ಮಾಡಿದ್ದೀರಾ. ಮಾಧ್ಯಮದಲ್ಲೇ ಪ್ರಶ್ನೆನೂ ನಿಮ್ಮ ಹತ್ರನೇ ಇದೆ, ಉತ್ತರನೂ ನಿಮ್ಮ ಹತ್ರನೇ ಇದೆ. ಅವರೇ ಹೇಳ್ತಾ ಇದ್ದಾರೆ, ಅದಕ್ಕೆ ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ತಗೊಂಡಿದ್ದೀರಾ. ಥ್ಯಾಂಕ್ ಯು.